ಕೆಂಪಣ್ಣಯ್ಯ ಅವರು ನಮ್ಮ ಜೊತೆ ಇದ್ದಾರೆ. 340ನೇ ರ್ಯಾಂಕ್. ಇನ್ನೊಂದ್ಸರಿ ನಮಸ್ಕಾರ ಸರ್, ವೆಲ್ಕಮ್ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಊರು ಯಾವ್ದು ಸರ್? ಸರ್ ನನ್ನ ಊರು ಮೂಲತಃ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರ್ದುರ್ಗ ಹೋಬಳಿ ಚೌಡನಕುಪ್ಪೆ ಗ್ರಾಮ ಸರ್. ನೀವು ಮತ್ತೆ ಮೈಸೂರಿಗೆ ಯಾಕೆ ಸರ್ ಹೋದ್ರಿ? ಸರ್ ನಾನು 4ನೇ ತರಗತಿಲಿ ಇದ್ದಾಗ ಊರಲ್ಲೇ ಇದ್ದಾಗ ನನಗೆ ದೃಷ್ಟಿ ತರ ದೋಷ ಆಯ್ತು. ನಂತರ ನಮ್ಮ ಒಬ್ರು ಅಂಕಲ್ ಇದಾರೆ ಸರ್ ಮಂಡ್ಯದಲ್ಲಿ, ಅವ್ರ ಸಹಾಯದಿಂದ ಮೈಸೂರು, ನಿಮ್ಗೆ ಗೊತ್ತಿರುತ್ತೆ ಸರ್, ಅದು ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು, ಗೊತ್ತೇಳಿ ನಮ್ದು ಅಲ್ಲಿಗೆ ಸೇರ್ಕೊಂಡು 10ನೇ ತರಗತಿ ವಿದ್ಯಾಭ್ಯಾಸ ಮಾಡಿದೆ ಸರ್. ಖಂಡಿತ ಸರ್, ಬಂದಿದ್ದೀರಾ, ನಾವು ನಿಮ್ಮನ್ನ ಭೇಟಿ ಮಾಡಿದೆ ಸರ್ ಒಂದ್ಸಲ ಆ ಟೈಮಲ್ಲಿ. ಹೌದಾ? ವೆರಿ ಗುಡ್. ಅಲ್ಲಿ ಆ ಕಾರಣಕ್ಕಾಗಿ ನಾನು ಬ್ಲೈಂಡ್ ಸ್ಕೂಲ್ ಅಲ್ಲಿ ಓದ್ಬೇಕು ಅಂತ ಅಲ್ಲಿಗೆ ಬಂದಿದ್ದು ಸರ್. ಅಲ್ಲಿ ಏನು ಓದಿದ್ರಿ ತಾವು? ನಂತರ ಮತ್ತೆ ಸರ್ 1 to 10th ಮತ್ತೆ 1ನೇ ತರಗತಿಯಿಂದ ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ ಸರ್ ನಾನು. ಆಮೇಲೆ 11, 12? ಆಮೇಲೆ ನಾನು ಮತ್ತೆ ಕುಣಿಗಲ್ ನಮ್ಮ ಮಹಾತ್ಮ ಗಾಂಧಿ ಗವರ್ಮೆಂಟ್ PU ಕಾಲೇಜ್ ಇದೆ ಸರ್, ಅಲ್ಲಿಗೆ ಬಂದು PUC ಮಾಡಿದೆ ಸರ್. ನಂತರ ಡಿಗ್ರಿ ನಾನು ಮತ್ತೆ ಮೈಸೂರು ಬಂದೆ ಸರ್. ಮೈಸೂರಲ್ಲೇ ಇರ್ಬೇಕು ನಾನು, ಮೈಸೂರಲ್ಲೇ ಚಂದ ಅನ್ಬಿಟ್ಟು ಮೈಸೂರು ಮಹಾರಾಜ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ ಸರ್. ನಮ್ ಕಾಲೇಜೇ ನೀವು? ವೆರಿ ಗುಡ್. ನೆಕ್ಸ್ಟ್? ಹೌದು ಸರ್, ಹೌದು. ಆಮೇಲೆ KSY ನಲ್ಲಿ MA ತಗೊಂಡೆ ಸರ್, ಕನ್ನಡ ಲಿಟರೇಚರ್ ಅಲ್ಲಿ. ನಂತರ 2009ರಲ್ಲಿ KPSC ಇಂದ ನಾನು ಲೆಕ್ಚರರ್ ಆಗಿ ಅಪಾಯಿಂಟ್ ಆದೆ ಸರ್, CET ಮುಖಾಂತರವಾಗಿ. ಅದು ತುಂಬಾ ದೂರ ಸರ್, ಮೈಸೂರಿಂದ 82 ಕಿಲೋಮೀಟರ್, HOD ಕೋಟೆ ತಾಲೂಕು ಒಂದು ಗಡಿ ಗ್ರಾಮ ಸರ್, ಭೀಮಟ್ಕೆರೆ ಗವರ್ಮೆಂಟ್ PU ಕಾಲೇಜ್ ಅನ್ಬಿಟ್ಟು. ಕೇರಳ ಗಡಿ ಗ್ರಾಮ, ಅದು ಕೇರಳದ ಹತ್ರ ಬರುತ್ತೆ ಸರ್ ಅದು. ಮೈಸೂರಿಂದ ಓಡಾಡ್ತಿದ್ದೆ ನಾನು ಅಲ್ಲಿಗೆ. ಅಲ್ಲಿ ಒಂದು 6 ವರ್ಷ ಸರ್ವಿಸ್ ಮಾಡಿದೆ ಸರ್ ನಾನು. ನಂತರ ಕಳೆದ ವರ್ಷ ನನಗೆ ವರ್ಗಾವಣೆ ಸಿಕ್ತು ಸರ್ ಮೈಸೂರು ಸಿಟಿ ಕಾಲೇಜ್ಗೆ. ಈಗ ಪ್ರೆಸೆಂಟ್ಲಿ ಗವರ್ಮೆಂಟ್ PU ಕಾಲೇಜ್ ಒಂಟಿಕೊಪ್ಲು ಸರ್, ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓ, ಒಂಟಿಕೊಪ್ಲು ನಮ್ಮ ಮನೆ ಇದ್ದಿದ್ದ ಜಾಗ. ಅಯ್ಯೋ, ಎಷ್ಟು ಹತ್ರ ಆಗೋದ್ರಿ ನೀವು ನನಗೆ. ವೆರಿ ಗುಡ್. ಹೇಳಿ ಸರ್. ಓದ್ಬೇಕು ಅಂತ ಒಂದು ಆಸೆ ಇತ್ತು ಸರ್, ಏನಾದ್ರೂ ಒಂದು ಮಾಡ್ಬೇಕು ನಾನು, ಎಲ್ರ ತರ ಇರಬಾರ್ದು, ಒಂದ್ ಸ್ವಲ್ಪ ಡಿಫ್ರೆಂಟ್ಲಿ ಏಬಲ್ಡ್ ಆಗಿ ಇರ್ಬೇಕು ನಾನು ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದೆ ಸರ್. ನಮ್ಗೆ ಇದೆಲ್ಲ ಏನ್ ತಿಳುವಳಿಕೆ ಇರ್ಲಿಲ್ಲ ಸರ್ ಮೈಸೂರು ಬಂದಾಗ. ತುಂಬಾ ಬಡತನದ ಕುಟುಂಬದಿಂದ ನಮ್ಮ ತಂದೆ ಇಲ್ಲ ಇವತ್ಗೂ. ನಮ್ ತಾಯಿ ಇದಾರೆ, ಊರಲ್ಲಿದ್ದಾರೆ ಸರ್, ಕುಣಿಗಲ್ ತಾಲೂಕು ಹಳ್ಳಿಲೇ ಇದಾರೆ. ನಮ್ಮ ಅಣ್ಣ ಕೂಡ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಅವರು ತೆಂಗಿನ ಮರದಿಂದ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ. ಡಿಗ್ರಿ ಮಾಡಿದೆ ಸರ್, MA ಮಾಡಿದೆ. ಜೀವನ ಮಾಡ್ಬೇಕು, ಹೊಟ್ಟೆ ಪಾಡಿಗೆ ಏನಾರು ಒಂದು ಜಾಬ್ ತಗೊಳ್ಳೇಬೇಕು ಅಂತ ಲೆಕ್ಚರರ್ ಎಕ್ಸಾಮ್ ಬರ್ದೆ ಸರ್. ಲೆಕ್ಚರರ್ ಎಕ್ಸಾಮ್ ನನ್ಗೆ ಸಿಕ್ಕೋಯ್ತು. ನಂತರ 2006ರಲ್ಲಿ KPSC KS ಎಕ್ಸಾಮ್ ಬರ್ದೆ. ಆಗ ನಂದು 833 ಮೊದಲ ಬಾರಿಗೆ ಸ್ಕೋರ್ ಆಗಿತ್ತು ಸರ್. ಆದ್ರೂ ಕೂಡ ನನ್ಗೆ ಅಲ್ಲಿ ಸರ್ವಿಸ್ ಯಾವ್ದು ಕೂಡ ಸಿಗ್ಲಿಲ್ಲ ನನ್ಗೆ. ಮತ್ತೆ 2011ರಲ್ಲಿ ಎಕ್ಸಾಮ್ ಬರ್ದೆ ಸರ್, ಅದು ನಿಮ್ಗೆ ಗೊತ್ತಿದೆ ಸರ್, ಕಾಂಟ್ರವರ್ಸಿ. ಈಗ ಸಿಕ್ಕಿದೆ ಕೆಂಪಣ್ಣಯ್ಯವರು, ಬಿಟ್ಬಿಡಿ ಅದನ್ನೆಲ್ಲ, ಪೋಸ್ಟ್ ಮಾರ್ಟಮ್ ಬೇಡ. 2001ರಲ್ಲಿ ತಹಶೀಲ್ದಾರ್ ಆಗಿ ಆಯ್ಕೆ ಆದೆ ಸರ್ ನಾನು. ಸರ್, ಈಗ ಕಣ್ಣಿಲ್ದೆ ಇದ್ದವ್ರಿಗೆ IAS ಕೊಡ್ತಾರ ಸರ್? ಕೊಡ್ತಾರೆ ಸರ್, ಆಗಿದೆ ನೋಟಿಫಿಕೇಶನ್, ಆತರ ಐಡೆಂಟಿಫೈ ಮಾಡಿದ್ದಾರೆ ಸರ್ ಭಾರತ ಸರ್ಕಾರದವರು. ಮತ್ತೆ ಈಗ ನೀವು ಹೆಂಗ್ ಸರ್ ಕೆಲಸ ಮಾಡಿದ್ರೆ, ನಾಳೆ ಫೈಲ್ ನೋಡ್ಬೇಕು ಅಂದ್ರೆ ಹೆಂಗ್ ಸರ್ ನೋಡೋದು? ನಿಮ್ಗೆ ಬ್ರೈಲಲ್ಲಿ ಮಾಡ್ಕೊಡ್ತಾರ ಆಗ? ಸರ್ ಬ್ರೈಲ್ ಇಲ್ಲ ಸರ್, ಬ್ರೈಲ್ಗಿನ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಸರ್. ಎಲ್ಲಾ ಕಡತಗಳನ್ನ ಕಂಪ್ಯೂಟರ್ಗೆ, ಸಿಸ್ಟಮ್ಗೆ ಅಪ್ಲೋಡ್ ಮಾಡಿದ್ರೆ ಅದು ಓದೇ ಹೇಳುತ್ತೆ ಸರ್. ಸಖತ್ ಐಡಿಯಾ ಅದು. ಕರೆಕ್ಟ್. ಈಗ ನಾನು ವೆರಿಫೈ ಮಾಡ್ಕೋಬಹುದು ಸರ್. ಎಲ್ಲ ಕೇಳ್ಕೋಬಹುದು ಅಲ್ವಾ? ಸಾಫ್ಟ್ವೇರ್ಗಳಿವೆ ಸರ್. ಈಗ ನೀವೇನ್ ತಗೋತೀರಿ? IAS ತಗೋತೀರಾ? ಖಂಡಿತ ಸರ್. IAS ತಗೋತೀರಾ? ನನ್ಗೆ ಆಸೆ ಇರೋದು IAS ಆಗ್ಬೇಕು ಅಂತ ಸರ್. ನಿಮ್ಗೆ ಕರ್ನಾಟಕದಲ್ಲಿ ಸಿಕ್ತಿದ್ರೆ ಏನ್ ಮಾಡ್ತೀರಿ? ಎಲ್ ಸಿಕ್ಕರೆ ಏನ್ ಸರ್, ಆಲ್ ಇಂಡಿಯಾ ಸರ್ವಿಸ್, ಇಡೀ ಅಖಂಡ ಭಾರತ. ಅದೇ ಕುಣಿಗಲ್ ತಾಲೂಕು ಬಿಟ್ಟು ದೇಶ ತಿರುಗಿರೋರ್ಗೆ ನಮ್ಗೆ ಯಾವ ಲೆಕ್ಕ? ಎಲ್ಲಿಗಾರು ಹೋಗ್ತೀವಿ ಅಲ್ವಾ? ಹೌದು ಸರ್. ನಂಗೆ ಬಹಳ ಖುಷಿ ಆಗ್ತಿದೆ ಕಣ್ರಿ. ಇಲ್ಲ ಸರ್, ಬಹಳ ಜನ ಏನಂತಾರೆ, ಒಂದ್ ಸರ್ಕಾರಿ ಜಾಬ್ ಸಿಕ್ಕರೆ ಸಾಕು, ಆರಾಮಾಗಿ ಇದ್ಬಿಡು, ಯಾಕೆ ನೀನ್ ತಲೆ ಕೆಡಿಸ್ಕೊಳ್ತಿ ಅಂತಾರೆ. ಬಟ್ ಇವ್ರು ಸರ್ಕಾರಿ ಜಾಬ್ ಸಿಕ್ಕು ಲೆಕ್ಚರರ್ ಆಗಿ ಈಗ ಮತ್ತೆ 2ನೇ ಸಲ ಅಟೆಂಪ್ಟ್ ಮಾಡಿ. ಸರ್, ನಿಂಗೆ ಇನ್ನೊಂದ್ಸರಿ ನಮಸ್ಕಾರ ಆಗ್ತೀನಿ.
ಸರ್ ಒಂದು ವಿಷಯ ಸರ್. ಹೇಳಿ ಸರ್. ಇದಕ್ಕೆಲ್ಲ ಕಾರಣ ನಮ್ಮ ಮಡದಿ ಸರ್ ಅಚಿಂತ ಅನ್ಬಿಟ್ಟು ಅವರು ಮೈಸೂರವರೇ. ಐಸಿ ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೆ? ಅವ್ರ ಜೊತೆ ನೀವು ಒಂದು ಸೆಕೆಂಡ್ ಮಾತಾಡ್ಬೇಕು. ಅಯ್ಯೋ ಕೊಡ್ರಿ ಸ್ವಾಮಿ, ಎಲ್ಲಿದ್ದಾರೆ? ಪಕ್ಕದಲ್ಲೇ ಇದ್ದಾರೆ ಸರ್. ಕೊಡ್ರಿ ತೋರಿಸಿ, ಅವ್ರ ಮಕ್ಕ ನೋಡಾಬಿಡ್ತೀನಿ. ಅವ್ರ ತೋರಿಸಿ, ಅವ್ರನ್ನ ತೋರಿಸಿ. ಇಲ್ಲೇ ಇದ್ದಾರೆ ಸರ್. ಮೇಡಮ್ ಬನ್ರಿ ಲೈನ್ಗೆ. ಬಂದ್ರು ಮೇಡಮ್, ವೆರಿ ಗುಡ್. ಏನ್ ಮೇಡಮ್ ಸಮಾಚಾರ? ಹಾಕ್ರಪ್ಪ ಬೇಗ. ವೆರಿ ಗುಡ್. ಈಗ ಹೇಳ್ರಿ, ಹೆಂಗ್ರಿ ಮದ್ವೆ ಆದ್ರಿ ಇಬ್ರುವೆ? ಹೆಂಗ್ ಮದ್ವೆ ಆಯ್ತು ಸರ್? ನಮ್ದು ಲವ್ ಮ್ಯಾರೇಜ್. ಹೌದಾ? ಎಲ್ಲೋ ಆಯ್ತು? ಹೌದು. ಎಲ್ರಿ ಲವ್? ಸರ್ ಹಾಗೇನೆ ನಾನು ಮೆಂಟಲ್ ರಿಟಾರ್ಡೇಷನ್ ಸರ್. ನಾನು ಸ್ಪೆಷಲ್ ಎಜುಕೇಟರ್ ಸರ್. ಬುದ್ಧಿಮಾಂದ್ಯ ಮಕ್ಕಳು ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದೆ. ಹಾಗೆ ಒಂದಿನ ಇವರು ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಿದ್ರು. ಮತ್ತೆ ಹಂಗೆ ಸ್ಪೆಷಲ್ ಟ್ಯೂಷನ್ ಕೊಟ್ಬಿಟ್ಟು ಮದುವೆ ಆಗ್ಬಿಟ್ರಾ? ನಾನೇ. ನೀವು ಸುಮ್ಮನೆ ಅಲ್ಲ ಕಣ್ರಿ, ನೀವು ಬಾರಿ ಭರ್ಜರಿ ಇದ್ದೀರಿ ನೀವು. ನೀವು ಸ್ಪೆಷಲ್ ಟ್ಯೂಟರ್. ಹೌದು. ಇವ್ರನ್ನ ಎಲ್ಲಿ ಹಿಡ್ದಾಕಿದ್ರಿ? ಹೌದು ಸರ್, ಬಸ್ ಸ್ಟ್ಯಾಂಡ್ ಅಲ್ಲಿ ಸರ್. ಅಯ್ಯಪ್ಪ ಅಷ್ಟವರ ಕಣ್ರಿ ನೀವು ಕತೆ. ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಹಿಡ್ದಾಕಿದ್ರಿ? ರೇ ಸ್ವಾಮಿ, ನಿಮ್ಗೆ ಇನ್ಯಾವ್ದು ಜಾಗ ಇರ್ಲಿಲ್ವೇನ್ರಿ ಸಿಗಾಕೊಳ್ಳಕ್ಕೆ? ಹೌದು ಸರ್. ಅಲ್ಲ ಸರ್, ಅದೇನೋ ಗೊತ್ತಿಲ್ಲ. ಅವತ್ತು ನನ್ಗೆ 5 hours ಆದ್ರೂ ಬಸ್ಸೇ ಸಿಗ್ಲಿಲ್ಲ. ಆಮೇಲೆ ಇವ್ರು ಬಂದ್ರು, ಪರಿಚಯ ಆಯ್ತು. ಮೋಸ್ಟ್ಲಿ ನಾವು ಸೇರ್ಬೇಕು ಅಂತ ಇತ್ತೇನೋ ಆತರ. ಬಹಳ ಅದ್ಭುತ ರೀ. ಈಗ ನೀವೇನ್ ಮಾಡ್ತೀರಿ ಮೇಡಮ್? ಸರ್, ನಾ ಮನೆಯಲ್ಲೇ ಇದ್ದೀನಿ ಸರ್. 2 ಮಕ್ಳಿದ್ದಾರೆ ನಮ್ಗೆ. ಏನ್ ಖುಷಿಯಾಗಿದ್ದೀರ್ರಿ ರೀ. ಬಹಳ ಸಂತೋಷ ಆಗತ್ರಿ ನನಗೆ, ನಿಜವಾಗ್ಲೂ ಹೇಳ್ತೀನಿ. ಈಗ ಸಾಹೇಬ್ರು ಇಟ್ಟಿದ್ದಾರೆ ಸರ್, ನನ್ನ ತುಂಬಾ ಖುಷಿಯಾಗಿಟ್ಟಿದ್ದಾರೆ. ಏನಂದ್ರಿ? ತುಂಬಾ ಖುಷಿಯಾಗಿ ಇಟ್ಟಿದ್ದಾರೆ ಸರ್ ನನ್ನ. ಎಲ್ಲ ಅವ್ರ ಮನೆಯವರು ಅವರು ಎಲ್ಲ ನನ್ನ ತುಂಬಾ ಖುಷಿಯಾಗಿ ನೋಡ್ಕೋತಾರೆ. ಮತ್ತೆ ಪಕ್ಕದಲ್ಲಿ ಕೂತಿಲ್ವಾ? ಹೀರೋ ಟೈಪ್ ಕಾಣಿಸ್ತಿದೆ ಬಿಡಿ ನನಗೆ. ಇರ್ಲಿ. ಈಗ ನಿಮ್ಮ ಯಜಮಾನ್ರು ಸಾಹೇಬ್ರಾಗೋ ಹೇಳಿ ಕೆಂಪನಯ್ಯನವ್ರು ಏನೋ ಹೇಳ್ತಿದ್ದಾರೆ. ಮೈಕ್ ಅವ್ರ ಕಡೆ ತೋರಿಸಿ. ಸರ್ ಅದೇ ಸರ್, ಊರಲ್ಲಿ ನಮ್ ತಾಯಿ ಇದಾರೆ ಸರ್. ನಮ್ಮ ಅಣ್ಣ ಎಲ್ಲ ಇದಾರೆ ಸರ್. ಫ್ಯಾಂಟಾಸ್ಟಿಕ್. ಮತ್ತೆ ನಿಮ್ಮ ಪಬ್ಲಿಕ್ ಟಿವಿ ಪಬ್ಲಿಕ್ ಹೀರೋ ನನಗೆ ತುಂಬಾ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಸರ್. ಇವತ್ತು ನೀವೇ ನನ್ನ ಪಬ್ಲಿಕ್ ಹೀರೋ ಡಿಕ್ಲೇರ್ ಮಾಡ್ಬಿಟ್ನಲ್ಲ ಆಗ್ಲೇ. ಆಕ್ಚುಲಿ ಆ ಗುಲ್ಬರ್ಗದಲ್ಲಿ ಇಲ್ಲ ಸರ್, ಗುಲ್ಬರ್ಗದಲ್ಲಿ ಆಟೋ ಡ್ರೈವರ್ ಒಬ್ರು 40 ಜನ ಕುಷ್ಠರೋಗಿಗಳನ್ನ ನೋಡ್ಕೋತಾರಲ್ಲ ಸರ್, ಅವರು ರಿಯಲ್ ಪಬ್ಲಿಕ್ ಹೀರೋ ಸರ್. ಆಮೇಲೆ ಒಬ್ರು ತಾತ ಗಿಡ ಪಕ್ಷಿಗಳಿಗೆಲ್ಲ ತಗೊಂಡೋಗಿ ನೀರಿಡ್ತಾರಲ್ಲ ಸರ್, ಅವರು ರಿಯಲ್ ಪಬ್ಲಿಕ್ ಹೀರೋ ಸರ್. ನೆನ್ನೆ ತಾನೇ ಒಬ್ರು ಬ್ಲೈಂಡ್ ನಂಜೇಗೌಡ ಅಂದ್ಬಿಟ್ಟು ಕೇರ್ಪೇಟೆ ತಾಲೂಕಿಂದ ಮಾತಾಡಿದ್ರಲ್ಲ ಸರ್, ಕಾಯಿ ಸುಳಿತಾರಲ್ಲ ಸರ್ ಅವ್ರ ದಿನಕ್ಕೆ, ಅವರು ನಿಜವಾಗ್ಲೂ ಪಬ್ಲಿಕ್ ಹೀರೋ ಸರ್. ಇವತ್ತು ಮೈಸೂರಿನಿಂದ ಒಬ್ರು ಮಾತಾಡ್ತಾ ಇದ್ದಾರಲ್ಲ ಸರ್, ಅವ್ರಿಗೆ 340ನೇ ರ್ಯಾಂಕ್ ಬಂದಿದೆಯಲ್ಲ ಸರ್. ಅವ್ರ ಹೆಸರು ಕೆಂಪಣ್ಣಯ್ಯ ಅಂತಾರಲ್ಲ ಸರ್, ಅವ್ರು ಸ್ಕೂಲ್ ಟೀಚರ್ ಆಗಿದ್ರಲ್ಲ ಸರ್, ಅವರು ಪಬ್ಲಿಕ್ ಹೀರೋ ಸರ್ ಇವತ್ತು. ಅದು ನೀವ್ ಹೇಳ್ತಾ ಇದ್ದೀರಾ ಸರ್. ಮತ್ತೆ ನಾನು ಹೇಳಿದ್ಮೇಲೆ ಪಬ್ಲಿಕ್ ಹೀರೋ ಆಗೋದು. ನೀವು ಹೇಳ್ಕೊಂಬಿಟ್ರೆ ಆಗತ್ತಾ? ಒಳ್ಳೆ ಕತೆ ಐತಲ್ಲ ಇದು. ಆಗಲ್ಲ ಸರ್. ಮತ್ತೆ ನಾನು ಹೇಳ್ಬೇಕು ಇವ್ರು ಪಬ್ಲಿಕ್ ಹೀರೋ ಅಂದಾಗ್ಲೇ ಪಬ್ಲಿಕ್ ಹೀರೋ, ಇಲ್ದಿರೋದು ಹೆಂಗ್ ಆಗ್ಬಿಡ್ತಾರೆ ಪಬ್ಲಿಕ್ ಹೀರೋ? ಖಂಡಿತ ಸರ್, ಹೌದು ಸರ್. ಹಂಗಾಗಿ ಇವತ್ತಿಂದ ನೀವು ಪಬ್ಲಿಕ್ ಹೀರೋನೇ ನನ್ನ ದೃಷ್ಟಿನಲ್ಲಿ. ಪರ್ಫೆಕ್ಟ್. ಈಗ ಬೇರೆ ರಾಜ್ಯದಲ್ಲಿ IAS ಸಿಕ್ಕಬಹುದು, IAS ಸಿಕ್ಕಬಹುದು, ಹೇಳಕ್ಕಾಗಲ್ಲ. 340 ಪೋಸ್ಟಿಂಗ್ಸ್ ಇರ್ಬೋದು. ಏನ್ ಮೇಡಮ್, ಬಸ್ ಸ್ಟ್ಯಾಂಡ್ ಅಲ್ಲಿ ಹಿಡ್ದಿದ್ದವ್ರೀಗ ಸಾಹೇಬ್ರು ಡಿಸಿ ಗಿಸಿ ಹಾಕಿ ಕೂತ್ಕತ್ತಾರೆ. ಹೆಂಗೆ ಈ ಸ್ಟೋರಿ ಹೋಗಿ ಎಲ್ಲಿ ಹೇಳ್ತೀರಿ ಕತೆ? ಎಲ್ರಿ ಸಿಕ್ಕಿದ್ರು ನಿಮ್ಗೆ ಯಜಮಾನ್ರು ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅಂತೀರಲ್ರಿ. ಮಕ್ಕಳೇನ್ ಮಾಡತ್ವಮ್ಮ? ಸರ್ ನಮ್ಮ ಮನೇಲಿ ಎಲ್ಲಾರು ನಿಮ್ ಫ್ಯಾನ್ಸ್ ಸರ್. ಎಲ್ಲಾರು ನಿಮ್ ಫ್ಯಾನ್ಸ್. ನಮ್ಮ ಮಕ್ಕಳು ಕೂಡ ನಿಮ್ ತುಂಬಾ ಇಷ್ಟ ಪಡ್ತಾರೆ. 2 ಮಕ್ಕಳು ಏನ್ ಮಾಡುತ್ತವೆ? ಹೇಳುವೆ. 9 o'clock ಆದ್ರೆ ನಿಮ್ ಟಿವಿನೇ ನಾವ್ ನೋಡೋದು. ಹೌದಾ? ಅಲ್ಲ ತಾಯಿ, 2 ಮಕ್ಕಳು ಏನ್ ಮಾಡತ್ವಮ್ಮ? ಸರ್ ದೊಡ್ಡವನು 2nd ಸ್ಟ್ಯಾಂಡರ್ಡ್, ಚಿಕ್ಕವನು 1st ಸ್ಟ್ಯಾಂಡರ್ಡ್ ಸರ್. ಹೌದಾ? ಇಷ್ಟು ಬೇಗ ನಮ್ ಟಿವಿ ನೋಡಕ್ ಬಿಡಬೇಡಿ ಅವ್ರನ್ನ. ತಮ್ಮನ ಮನೇಲಿ ಇದ್ದಾರೆ ಇವತ್ತು. ಅಲ್ಲಿ ತೊಂದರೆ ಇಲ್ಲ, ಇಷ್ಟು ಬೇಗ ನಮ್ ಟಿವಿ ನೋಡಕ್ ಬಿಡಬೇಡಿ. ಯಾಕಂದ್ರೆ ನಾನು ಬಹಳ ಕೆಟ್ಟ ಜನರು ಸುದ್ದಿ ಎಲ್ಲ ಹೇಳ್ತಾ ಇರ್ತೀನಿ, ಅದೆಲ್ಲ ಕಲ್ತ್ಕೊಂಡ್ಬಿಟ್ಟಾವ. ಆಮೇಲೆ
ಹೌ ಇಲ್ಲ ಸರ್, ಚಿಕ್ಕದ್ರಿಂದಾನೇ ಗೊತ್ತಾಗ್ಬೇಕು ಅವ್ರಿಗೆಲ್ಲ. ಹಂಗಂತೀರಾ? ನಿಮ್ಮಿಬ್ಬರ ಜೀವನ ಹೀಗೆ ಇರಲಿ, ನಗ್ತಾ ನಗ್ತಾ ಇರಿ. ಚೆನ್ನಾಗಿ ನೋಡ್ಕೊಳ್ರಿ ಅವ್ರನ್ನ ನೀವು. ಅಚಿಂತ ಥ್ಯಾಂಕ್ ಯು. ಅವರು ಖಂಡಿತ ಸರ್, ಖಂಡಿತ. ಅವರು ಭಾಳ ಅದ್ಭುತವಾದ ಕನಸಿಟ್ಕೊಂಡು ಏನೋ ಮಾಡಕ್ಕೆ ಹೊರಟಿದ್ದಾರೆ. ನನಗೆ ಸಂಪೂರ್ಣವಾದ ವಿಶ್ವಾಸ ಮತ್ತು ನಂಬಿಕೆ ಇದೆ ಕೆಂಪು ಹೊನ್ನಯ್ಯನವರ ಬಗ್ಗೆ. ಅವ್ರು ಏನು ಬೇಕಾದರೂ ತಪ್ಪು ಮಾಡ್ಬೋದು, ಜನರಿಗಂತೂ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಅವ್ರ ಜೀವನದಲ್ಲಿ ಇನ್ನೇನು ತಪ್ಪು ಮಾಡ್ತಾರೋ ನಂಗೆ ಗೊತ್ತಿಲ್ಲ, ಜನರಿಗಂತೂ ಅವ್ರು ಮೋಸ ಮಾಡಲ್ಲ ಅನ್ಸತ್ತೆ ನನಗೆ. ಹಾಗಾಗಿ ಜನರಿಗೆ ಒಳ್ಳೇದಾಗಬೇಕು ಅಂದರೆ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದೇ ಸರ್, ಅಷ್ಟು ಮಾಡಿಬಿಡಿ ನೀವು, ಸಾಕು. ಖಂಡಿತ ಸರ್, ನೋಡ್ಕೋತೀನಿ. ನಮಸ್ಕಾರ ಕೆಂಪು ಹೊನ್ನಯ್ಯನವ್ರಿಗೆ. ಹೋಗಿ ಬರಲೇ ಸರ್? ಥ್ಯಾಂಕ್ ಯು ಸರ್. ನಿಮ್ಗೆ ಆಭಾರಿ ಸರ್. ನಾನು ನಿಮ್ಗೆ ಆಭಾರಿ. ನಿಮ್ಮ ಆಭಾರಿ ಸರ್ ನಾನು. ಆಲ್ ರೈಟ್, ಥ್ಯಾಂಕ್ ಯು ಬೋತ್ ಹಸ್ಬೆಂಡ್ ಅಂಡ್ ವೈಫ್. ತುಂಬಾ ದಿನದಿಂದ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಇದ್ದೆ ಸರ್ ನಾನು. ಥ್ಯಾಂಕ್ ಯು ಸರ್. ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು.